ಬಿಬಿಎಂಪಿ ಹೋಗಿ ಜಿಬಿಎ ಆದ್ರೂ ಬದಲಾಗದ ನಸೀಬು. ಬರ್ತಾ ಬರ್ತಾ ಬರಿದಾಯ್ತು ಗ್ರೇಟರ್ ಖಜಾನೆ. ಬಿಬಿಎಂಪಿ ಅನ್ನುವಂತ ಹೆಸರು ಹೋಗಿ ಜಿಬಿಎ ಆದ್ರೂ ಕೂಡ ಏನಾದ್ರೂ ಬದಲಾವಣೆ ಆಗುತ್ತೆ ಅಂತೇಳಿ ನಿರೀಕ್ಷೆ ಇಟ್ಕೊಂಡಿದ್ರೆ ಅದು ಹುಸಿ. 5 ನಗರ ಪಾಲಿಕೆಗಳಲ್ಲಿ ಇನ್ನೂ ಕೂಡ ಹಣದ ಕೊರತೆ ಕಾಡ್ತಾ ಇದೆಯಾ? ಜಿಬಿಎ ಕೇಂದ್ರ ಕಚೇರಿ ನಿರ್ವಹಣೆಗೆ ಹಣವೇ ಇಲ್ಲದಂತಾಗಿ ಹೋಯ್ತಾ? ಕ್ಯಾಲೆಂಡರ್ ಪ್ರಿಂಟ್ಗೂ ಕೂಡ ಹಣ ಇಲ್ಲದಂತಹ ಪರಿಸ್ಥಿತಿ ಬಂದಿದ್ಯಾ ಹಾಗಾದ್ರೆ ಜಿಬಿಎಗೆ? ಏನೋ ಬಿಬಿಎಂಪಿ ಹೋಗಿ ಜಿಬಿಎ ಅಂತೇಳಿ ಮಾಡಿದ್ದಾರೆ, ಇದ್ರಲ್ಲಾದ್ರೂ ಕೂಡ ಏನಾದ್ರೂ ಹೊಸ ಬದಲಾವಣೆಗಳು ಆಗಬಹುದು ಅಂತೇಳಿ ನಿರೀಕ್ಷೆಯನ್ನ ಇಟ್ಕೊಂಡಿದ್ವಿ. ಆದ್ರೆ ಅವರ ಕೇಂದ್ರ ಕಚೇರಿಯ ನಿರ್ವಹಣೆ ಮಾಡೋದಕ್ಕೆ ಅವರ ಬಳಿ ಹಣ ಇಲ್ವಾ? ಹಣದ ಕೊರತೆ ಕಾಣಿಸ್ತಾ ಇದೆಯಾ? ಹಾಗಾದ್ರೆ ಜಿಬಿಎ ಖಜಾನೆ ಖಾಲಿ ಆಯ್ತಾ? ನೀವೊಂದು ಉದಾಹರಣೆಯಲ್ಲೇ ಅರ್ಥ ಮಾಡ್ಕೊಳ್ಬಹುದು. ನಾಯಿಗಳನ್ನ ದತ್ತು ಕೊಡ್ತೇವೆ ಅಂತೇಳಿ ಹೊಸದೊಂದು ರೂಲ್ಸ್ ಅನ್ನು ಕೂಡ ಜಾರಿ ಮಾಡಿದ್ದಾರೆ. ಮೊದಲು ಹೇಳಿದ್ರು ಬಿರಿಯಾನಿ ಹಾಕ್ತೀವಿ, ಯಾವಾಗ ಜಿಬಿಎ ಬಂತೋ ಅವಾಗ ಹುಮ್ಮಸ್ಸಲ್ಲಿ ಇಲ್ಲ ಬಿರಿಯಾನಿಯನ್ನ ಕೊಡ್ತೇವೆ, ಚಿಕನ್ ಭಾಗ್ಯವನ್ನ ಕೊಡ್ತೇವೆ ಅಂತ ಹೇಳಿ ಕೊನೆಗೆ ನಾಯಿನ ದತ್ತು ಕೊಡುವಂತ ಪರಿಸ್ಥಿತಿಗೆ ಹೋದಾಗ್ಲೇ ಅರ್ಥ ಮಾಡ್ಕೊಳ್ಬೇಕಿತ್ತು ಜಿಬಿಎ ಬಳಿ ಹಣ ಇಲ್ಲ, ಎಲ್ಲ ಕೂಡ ಬರಿದಾಗಿದೆ ಅಂತ ಹೇಳಿ. ಈಗ ಅವರ ಕೇಂದ್ರ ಕಚೇರಿಯನ್ನ ನಿರ್ವಹಣೆ ಮಾಡೋದಕ್ಕೂ ಕೂಡ ಅವರ ಹತ್ರ ದುಡ್ಡಿಲ್ಲ. ಗ್ರೇಟರ್ ಬೆಂಗಳೂರು ಅಥಾರಿಟಿಯಲ್ಲಿ ಹಣದ ಕೊರತೆ ಕಾಣಿಸ್ತಾ ಇದೆ. ಕ್ಯಾಲೆಂಡರ್ ಮತ್ತು ಡೈರಿ ಮುದ್ರಣಕ್ಕೂ ಕೂಡ ಹಣ ಇಲ್ಲ ಅವ್ರ ಹತ್ರ. ಕ್ಯಾಲೆಂಡರ್ ಡೈರಿ ಮುದ್ರಣಕ್ಕೆ ಒಂದು 30 ಲಕ್ಷ ಹಣ ಇಲ್ವಾ ಹಾಗಾದ್ರೆ ಜಿಬಿಎ ಹತ್ರ? ಅಷ್ಟೆಲ್ಲ ವ್ಯವಹಾರಗಳನ್ನ ಮಾಡ್ತಾರೆ. ಅಲ್ಲಿರುವಂತಹ ಅವರ ಖರ್ಚುಗಳನ್ನು ನಿಭಾಯಿಸಿಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಅವರ ಕೇಂದ್ರ ಕಚೇರಿಯ ನಿರ್ವಹಣೆಗೂ ಕೂಡ ಹಣ ಇಲ್ವಾ? ಪ್ರತಿ ಕಚೇರಿಗೆ ಕೇಬಲ್ ಹಾಕ್ಸೋದಕ್ಕೂ ಕೂಡ ಅವರ ಹತ್ರ ಹಣ ಇಲ್ವಂತೆ. ಕೇಬಲ್ಗೆ ದುಡ್ಡಿಲ್ಲ, ತಿಂಗಳ ದಿನಪತ್ರಿಕೆಗೆ ದುಡ್ಡಿಲ್ಲ, ಅರಣ್ಯ ವಿಭಾಗದ ವಾಹನ ಡೀಸೆಲ್ಗೂ ಖರ್ಚಿಲ್ವಂತೆ. ಹಣ ಇಲ್ಲ ಅವರ ಹತ್ರ. ಕಳೆದ 4 ದಿನಗಳಿಂದ ಡೀಸೆಲ್ ಹಣವನ್ನ ಬಾಕಿ ಉಳಿಸಿಕೊಂಡಿದೆ ಜಿಬಿಎ. ಅಶ್ವವೇಗ ನ್ಯೂಸ್ ನಲ್ಲಿ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನ ನೋಡ್ತಾ ಇದ್ದೀರಾ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್. ಈಗ ಬಿಬಿಎಂಪಿ ಹೋಗಿ ಜಿಬಿಎ ಆದ್ರೂ ಕೂಡ ಏನು ಬದಲಾಗ್ತಾ ಇಲ್ಲ. ಈಗ ಹಣ ಇಲ್ಲ ಅನ್ನೋದು ಕೂಡ ಗೊತ್ತಾಗ್ತದೆ. ನಿಜವಾಗ್ಲೂ ಕೂಡ ಜಿಬಿಎ ಹತ್ರ ಹಣ ಎಲ್ಲ ಬರದಾಗಿ ಹೋಗಿದ್ಯಾ, ಖಜಾನೆ ಖಾಲಿ ಆಗಿದ್ಯಾ ಅನ್ನೋ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ನಿರೀಕ್ಷೆ ಈಗಾಗಲೇ ನೋಡಬಹುದು. ಎಲ್ಲೋ ಒಂದ್ ಕಡೆ ಜಿಬಿಎ ಮಾಡಿ ಅದ್ರ ಕೈ ಕೆಳಗೆ ಏನೋ ಒಂದು 5 ನಗರ ಪಾಲಿಕೆ ಮಾಡಿ ಎಲ್ಲೋ ಒಂದ್ ಕಡೆ ಜಿಬಿಎ ಬರಿದಾಯ್ತು ಅನ್ನೋ ಪ್ರಶ್ನೆ ಕೂಡ ಮೂಡಿರುವಂತದ್ದು. ಯಾಕಂದ್ರೆ ಜಿಬಿಎಗೆ ಯಾವುದೋ ಆದಾಯ ಇಲ್ಲ. ಎಲ್ಲಾನು ಕೂಡ 5 ನಗರ ಪಾಲಿಕೆ ಹಂಚಿಕೆ ಮಾಡ್ಬಿಟ್ಟು ಬರೀ ಜಿಬಿಎ ಹೆಸರಿಗೆ ಮಾತ್ರ ಇರುವಂತದ್ದು. ಯಾಕಂದ್ರೆ ಈಗಾಗಲೇ ನಾವು ನೋಡ್ತಾ ಇರ್ಬೋದು, ಜಿಬಿಎ ಇರುವಂತಹ ಏನು ಹಿಂದೆ ಬಿಬಿಎಂಪಿ ಇತ್ತು, ಅದು ಕೇಂದ್ರ ಕಚೇರಿ ಇತ್ತು, ಅದನ್ನ ಈಗ ಜಿಬಿಎ ಕಚೇರಿ ಅಂತ ಮಾಡಿರುವಂತದ್ದು. ಜಿಬಿಎ ಕೇಂದ್ರ ಕಚೇರಿ ನಿಜಕ್ಕೂ ಕೂಡ ಒಂದು ರೀತಿಯಲ್ಲಿ ಬರಿದಾಯಿತ ಖಜಾನೆ ಅನ್ನೋ ಕೂಡ ಪ್ರಶ್ನೆ ಉದ್ಭವ ಆಗಿರುವಂತದ್ದು. ಪ್ರಮುಖವಾಗಿ ನೋಡ್ಬೇಕಂದ್ರೆ ಏನೋ ಒಂದು ಜಿಬಿಎ ಕೇಂದ್ರ ಕಚೇರಿ ಇರುವಂತಹ ಎಲ್ಲಾ ಕೆಲವು ಐಎಎಸ್ ಆಫೀಸರ್ಗಳಿದ್ದಾರೆ, ಅವರು ಕೆಲವು ಹಿರಿಯ ಅಧಿಕಾರಿಗಳಿದ್ದಾರೆ, ತಹಸೀಲ್ದಾರ್ ಇದ್ದಾರೆ. ಅವರೆಲ್ಲಾ ಕಚೇರಿಗೂ ಕೂಡ ಈ ಹಿಂದೆ ಪ್ರತಿನಿತ್ಯನೂ ಕೂಡ ನ್ಯೂಸ್ ಪೇಪರ್ ಆಗ್ತಾ ಇದ್ರು. ಅಂದ್ರೆ ಎಲ್ಲರೂ ಕೂಡ ಸುಮಾರು 10 ಪೇಪರ್ಗಳನ್ನ ಒಂದೊಂದು ಕಚೇರಿಗೆ ಆಗ್ತಾ ಇದ್ರು. ಅದೇ ಒಂದು ಪೇಪರ್ ಹಾಕಕ್ಕೂ ಕೂಡ ಕಾಸಿಲ್ಲ. ಇನ್ನು ಉಳಿದಂತೆ ಕೇಬಲ್ಗಳು ಆಗ್ತಾ ಇದ್ವು. ಅಂದ್ರೆ ಟಿವಿ ಕೇಬಲ್ಗಳು ಹಾಕ್ಬಿಟ್ಟು ಅಲ್ಲಿನ ಏನೋ ಒಂದು ದಿನದ ನಿತ್ಯದ ಏನೋ ಒಂದು ನ್ಯೂಸ್ ಗಳು ನೋಡೋದಕ್ಕೆ ಅಥವಾ ಏನೇನು ರಾಜ್ಯದಲ್ಲಿ ಏನೇನು ಸಂಭವಿಸ್ತಾ ಇದೆ, ಬೆಂಗಳೂರು ಏನೇನು ಇಲಾಖೆ ಘಟನೆಗಳು ಸಂಭವಿಸ್ತಾ ಇದೆ ಎಲ್ಲನೂ ಕೂಡ ನೋಡೋದಕ್ಕೆ ಹಿರಿಯ ಅಧಿಕಾರಿಗಳು ಏನೊಂದು ಟಿವಿ ಕೂಡ ನೋಡ್ತಾ ಇದ್ದಾರೆ, ನ್ಯೂಸ್ ಚಾನಲ್ಗಳನ್ನ. ಆ ಟಿವಿ ಚಾನಲ್ಗಳಿಗೂ ಕೂಡ ಇವತ್ತೆಲ್ಲ ಕೇಬಲ್ ಕಾಸು ಕಟ್ಟೋದಕ್ಕೂ ಕೂಡ ಕಾಸಿನಲ್ಲಿ ಈ ರೀತಿ ಆಗಿರುವಂತದ್ದು. ಉಳಿದಂತೆ ಏನು ಪ್ರತಿ ವರ್ಷನೂ ಕೂಡ ಏನೋ ಒಂದು ಜಿಬಿಎ ಏನೋ ಒಂದು ಅವರ ಸಿಬ್ಬಂದಿಗೆ ಹಾಗೂ ಕೆಲವು ನಗರ ಪಾಲಿಕೆ ವ್ಯಾಪ್ತಿ ಬರುವಂತ ಕೆಲವು ಹಿರಿಯ ಅಧಿಕಾರಿಗಳಿಗೆ ಒಂದು ಡೈರಿ ಹಾಗೂ ಕ್ಯಾಲೆಂಡರ್ ಪ್ರಿಂಟ್ ಮಾಡ್ತಿತ್ತು. ಅದು ಕೂಡ ಕೇವಲ 30 ಲಕ್ಷ ಆಗ್ತಿತ್ತು ವರ್ಷಕ್ಕೆ. ಆ ಕಾಸು ಕೂಡ ಆಗದೇನೆ ಇವತ್ತು ಕ್ಯಾಲೆಂಡರ್ ಹಾಗೂ ಡೈರಿನೂ ಕೂಡ ಪ್ರಿಂಟ್ ಮಾಡ್ತದ. ಇನ್ನು ಉಳಿದಂತೆ ನಾವು ನೋಡ್ತಾ ಇರ್ಬೋದು, ಈ ಹಾವು, ಚೇಳು ಅಥವಾ ಇನ್ನಿತರ ಸೂಕ್ಷ್ಮ ಪ್ರಾಣಿಗಳನ್ನ ಹಿಡಿಯೋದಕ್ಕೆ ಒಂದು 2 ಗಾಡಿಗಳನ್ನ ನೇಮಕ ಮಾಡಿತ್ತ. ನೇಮಕ ಮಾಡಿದ ಗಾಡಿಗಳಿಗೆ ಇವರು ಕೂಡ ಕಳೆದ 4 ತಿಂಗಳಿಂದ ಕೂಡ ಡೀಸೆಲ್ ಕಾಸು ಕೊಡ್ತಿಲ್ಲ. ಆ ಡೀಸೆಲ್ ಏನೋ ಒಂದು ಪೆಟ್ರೋಲ್ ಬಂಕ್ ಮಾಲೀಕರು ಕೂಡ ಜನಿತ ಕೂಡ ಜಿಬಿಎಗೆ ಬಂದು ಒಂದು ರೀತಿಯಲ್ಲಿ ಅಲಿತಾ ಇರೋದು ಕಂಡು ಬರ್ತಾ ಇರೋದು. ಅಂದ್ರೆ ಇವೆಲ್ಲ ನೋಡ್ತಾರೆ ಎಲ್ಲೊಂದ್ ಕಡೆ ಜಿಬಿಎಗೆ ಹಣದ ಆದಾಯ ಇಲ್ಲೇನೋ ಒಂದ್ ರೀತಿಯಲ್ಲಿ ಬರಿದಾಯ್ತಾ? ಜಿಬಿಎ ಮಾಡಿ ಎಲ್ಲೋ ಒಂದ್ ಕಡೆ ಏನೋ ಒಂದು ಯಾವುದೇ ಮೂಲಭೂತ ಸೌಕರ್ಯ ಇಲ್ಲದೇ ಈ ರೀತಿ ಜಿಬಿಎ ಮಾಡ್ಕೊಂಡ್ರು ಅನ್ನೋ ಪ್ರಶ್ನೆ ಕೂಡ ಉದ್ಭವ ಆಗಿರುವಂತದ್ದು. ನಿರೀಕ್ಷೆ. ಓಕೆ, ಥ್ಯಾಂಕ್ ಯು ಮಹೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ.